ಇವತ್ತು ಮದರ್ಸ್ ಡೇನ ಇಡೀ ವರ್ಲ್ಡ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದೆ. ಬಟ್ ಈ ಕತೆ ಸ್ಟಾರ್ಟ್ ಆಗಿದ್ದು ಒಂದು ಹುಡುಗಿಯಿಂದ. ಇನ್ 1800s ಅಲ್ಲಿ ಆನಾ ಜಾರ್ವಿಸ್ ಅವರ ಮದರ್ ಸೋಷಿಯಲ್ ವರ್ಕರ್ ಆಗಿ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇರ್ತಾರ. ಅಂಡ್ ಇವರು ಅಲ್ಲಿರೋ ಲೋಕಲ್ ಫ್ಯಾಮಿಲೀಸ್ ಗೆ ಅವರ ಡಿಫಿಕಲ್ಟಿ ಟೈಮ್ ಅಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾರ. ಇವನ್ ಅವರು ಇಂಜುರ್ಡ್ ಸೋಲ್ಜರ್ಸ್ ಗೆ ಮತ್ತೆ ಹುಷಾರಿಲ್ದಿರೋ ಮಕ್ಕಳನ್ನ ನೋಡ್ಕೊಂತಾ ಇರ್ತಾರೆ ಅವರ ಕಮ್ಯುನಿಟೀಸ್ ಅಲ್ಲಿ. ಬಟ್ ಸ್ಯಾಡ್ಲಿ 1905 ಅಲ್ಲಿ ಅವರು ಸತ್ತೋಗ್ತಾರೆ. ಇದರಿಂದ ಆನಾ ಜಾರ್ವಿಸ್ ತುಂಬಾ ಡಿಪ್ರೆಷನ್ ಹೋಗ್ತಾರೆ. ಅಂಡ್ ಅವ್ರ ಅಮ್ಮ ಹತ್ರ ಇಂದ ಅವ್ರು ಒಂದು ನೋಟಿಸ್ ಮಾಡ್ತಾರೆ. ಅವ್ರಮ್ಮ ಇವ್ರಿಗೋಸ್ಕರ ತುಂಬಾ ಅಂದ್ರೆ ತುಂಬಾ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಇದರಿಂದ ಆನಾ ಜಾರ್ವಿಸ್ ಗೆ ವರ್ಲ್ಡ್ ರೆಕಗ್ನೈಸ್ ಮಾಡಬೇಕು ಮದರ್ಸ್ ಯಾವ ತರ ಸ್ಯಾಕ್ರಿಫೈಸ್ ಮಾಡ್ತಾರೆ ಅವರ ಮಕ್ಕಳಿಗೋಸ್ಕರ. ಅಂಡ್ ಅವರು ಡಿಸೈಡ್ ಆಗ್ತಾರೆ ಮದರ್ಸ್ ಡೇ ಅಂತಾನೆ ಒಂದು ಸ್ಪೆಷಲ್ ಡೇ ನ ಕ್ರಿಯೇಟ್ ಮಾಡ್ಬೇಕಂತ. ಇನ್ 1908 ಅಲ್ಲಿ ಆನಾ ಆರ್ಗನೈಸ್ ಮಾಡ್ತಾರೆ ಫಸ್ಟ್ ಅಫಿಷಿಯಲ್ ಮದರ್ಸ್ ಡೇ ಇವೆಂಟ್ ನ ಅಮೆರಿಕಾದಲ್ಲಿ. ಅಂಡ್ ಅವ್ರ ಮದರ್ಸ್ ಇಷ್ಟ ಇರೋ ಫ್ಲವರ್ಸ್ ನ ಎಲ್ಲ ಮದರ್ಸ್ ಗೂ ಕೊಡ್ತಾರೆ. ಅಂಡ್ ಸ್ಲೋ ಆಗಿ ಈ ಐಡಿಯಾನ ಮತ್ತೆ ಈ ಸೆಲೆಬ್ರೇಷನ್ ನ ಅಮೆರಿಕ ಕಂಟ್ರಿಗೆ ಫುಲ್ ಸ್ಪ್ರೆಡ್ ಆಗಿ ಹೋಗುತ್ತೆ. ಸೊ ಫೈನಲಿ ಆಫ್ಟರ್ ಇಯರ್ಸ್ ಆಫ್ ಸ್ಟ್ರಗಲ್ಸ್ ಇಂದ ಇನ್ 1914 ಅಲ್ಲಿ US ಪ್ರೆಸಿಡೆಂಟ್ ವುಡ್ರೋ ವಿಲ್ಸನ್ ಅಫಿಷಿಯಲಿ ಡಿಕ್ಲೇರ್ ಮಾಡ್ತಾರೆ ಸೆಕೆಂಡ್ ಸಂಡೇ ಆನ್ ಮೇ ಮದರ್ಸ್ ಡೇ ಅಂತ. ಅಂಡ್ ಇದನ್ನ ತುಂಬಾ ಕಂಟ್ರೀಸ್ ನೋಡಿ ಅವರು ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದಾಗಿತ್ತು ಮದರ್ಸ್ ಡೇ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ. ಅಂಡ್ ಎಲ್ಲಾ ಮದರ್ಸ್ಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಸೈನಿಂಗ್ ಆಫ್ ವಿನಯ್ ರಾಮಕೃಷ್ಣ.